ಸುಮಾ ಗೌಡ್ರ ಮನೆಯವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಂದು ನಾನು ದೇವರಲ್ಲಿ ಬೇಡ್ಕೊತೀನಿ ರೀ. ಮತ್ತು ಅವ್ರ ಮನೆಯೊಳಗೆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಅವ್ರಿಗೆಲ್ಲರಿಗೂ ಕೊಡಲಿ ಅಂಥೇಳಂದು ಬೇಡ್ಕೊತೀನಿ ರೀ. ಸುಮಾ ಗೌಡ್ರು ಮನೆ ವ್ಲಾಗ್ನವರು ಇವಾಗಿಲ್ಲ ಅಂತ ಹೇಳಿ ಅವ್ರ ಮಗಳು ಒಂದು ಪೋಸ್ಟ್ ಹಾಕಿರ್ತಾರೆ ರೀ. ಅದನ್ನ ನೋಡೋದ್ರಾಗ ಅಂತ ಹೇಳಿದ್ರೆ ಇಷ್ಟು ಬೇಜಾರು ಅನ್ನಿಸ್ತೈತ್ರಿ, ಇಷ್ಟು ದುಃಖ ಅನ್ನಿಸ್ತೈತ್ರಿ. ನಾವು ಫಂಕ್ಷನ್ ಒಳಗದೀವಿ, ನಮಗೆ ಅದು ಏನೋ ಗೊತ್ತೇ ಇಲ್ಲ ರೀ. ನಂಗೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಯೂಟ್ಯೂಬ್ ತೆಗೆದ್ರೆ ಸಾಕ್ರಿ, ಬರೀ ಅವ್ರದ್ದೇ ಬರಾಕೈತಿ ನೋಡ್ತಿದ್ವಿ. ಸ್ವಲ್ಪ ದಿನ ಅವರು ವಿಡಿಯೋ ಬರಲಿಲ್ಲ ರೀ, ಆರಾಮಿಲ್ಲ ಅಂತಂದು ಹೇಳಿದ್ರಲ್ಲ. ಆರಾಮಿಲ್ಲ ಅಂತಂದರೆ ಸ್ವಲ್ಪ ಆರಾಮಾಗಿದ ಮೇಲೆ ಹಾಕ್ಬೋದು ಮಾಡ್ಬೋದು ವಿಡಿಯೋ ಅಂತನ ಇತ್ತು ನಮ್ಮ ತಲೆ ಒಳಗ್ರಿ. ಅವ್ರು ಅಡುಗೆ ಆಯಿತು, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ಅಷ್ಟೇ ರೀ, ಇನ್ನೂ ಭಾಳ ದಿನ ಆಗಿಲ್ಲ ರೀ ಅವ್ರ ಮಗನ ಮದುವೆ ಮಾಡಿ. ಇನ್ನೂ ಚಪ್ರದ್ದು ಇದರ ಹೋಗೈತೆ ಇಲ್ಲ ಗೊತ್ತಿಲ್ಲ ರೀ. ಪಾಪ ಭಗವಂತ ಭಾಳ ಕ್ರೂರಿ ಅಂತಾರಲ್ರಿಪ್ಪ. ಸಾವು ಎಲ್ಲರಿಗೂ ಅದು ಕಟ್ಟಿಟ್ಟು ಬುತ್ತಿರಿ, ಇಲ್ಲ ಅಂತ ನಾ ಹೇಳಂಗಿಲ್ರಿ. ಆದ್ರೂ ಸಣ್ಣ ವಯಸ್ಸಿನೊಳಗೆ ಈ ಥರ ಆಗಬಾರ್ದಾಗಿತ್ತಲ್ಲ ಅನ್ನೋದು ಒಂದು ದುಃಖ ರೀ. ನಿಜವಾಗ್ಲೂ ಹೇಳ್ಬೇಕಂತಿದ್ರೆ ಅವ್ರ ಮಗನ ಅವರು ಕುಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಅಷ್ಟು ಚಂದ ತೊಗೊಂಡು ಹೋಗಾಕತ್ತಿದ್ರಿ ಅವರು, ಅಷ್ಟು ಚೆನ್ನಾಗಿನ ವ್ಯೂಸ್ ಹೋಗಾಕತ್ತಿದ್ರಿ ಅವರು. ನಮಗೆ ಟೈಮ್ ಸಿಕ್ಕಾಗ, ನನಗೆ ಟೈಮ್ ಸಿಗೋದು ಭಾಳ ಕಡಿಮೆ ರೀ. ಆದರೂ ಟೈಮ್ ಸಿಕ್ಕಾಗ ನಾನು ವಿಡಿಯೋ ನೋಡ್ತಿದ್ದೆ ರೀ. ಅವರು ಇತ್ತಿತ್ತಾಗ ಬರಾಕತ್ತಿದ್ದಿಲ್ಲ, ಏನೋ ಆರಾಮಿಲ್ಲ ಅಂತಂದು ಹೇಳ್ಯಾರಲ್ಲ, ಹಂಗಾಗಿದ್ದು. ಆಮೇಲೆ ಅವ್ರಿಗೆ ಒಂದು ಗುಳ್ಳಿ ಅಂತಂದು ಆಗುತ್ತೆ ನೋಡ್ರಿ, ಅದ್ರಲಿಂತನ ಅವ್ರಿಗೆ ಬರುತ್ತೆ ನೋಡ್ರಿ. ಈ ಮೂಗಿನ ಮ್ಯಾಗ ಆಗುತ್ತಾರೆ ಅವ್ರಿಗೆ ಒಂದು ಗುಳ್ಳಿ ಅಂತೇಳಿ ಬರ್ತೈತ್ರಿ. ಅದ್ರಲಿಂತನ ಅವ್ರಿಗೆ ಬರತ್ತೆ ನೋಡ್ರಿ. ಇದು ಕ್ಯಾನ್ಸರು ಅಂತ ಅನ್ನೋದು, ಇದಕ್ಕೆ ಭಗವಂತ ಯಾವಾಗ ಅದ್ರದ್ದು ಔಷಧ ಇದನ್ನು ಕಂಡು ಹಿಡಿತಾನೋ ಗೊತ್ತಿಲ್ಲ ರೀಪ. ನಿಜವಾಗ್ಲೂ ರೀ, ಕೇಳಿ ನನಗಂತ ಇಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ ಅಷ್ಟು ಬೇಜಾರಾಯ್ತು ನನಗೆ. ಮತ್ತು ಅವ್ರ ಮಗಳದು ಐತಿ ಮಮ್ಮಿ ಸ್ವಾತಿ ಅವ್ರದ್ದು ಚಾನಲ್ ಐತಿ. ಅವರು ದೊಡ್ಡ ಫೇಮಸ್ ರೀ, ಅವರು ಕನ್ನಡ ಯೂಟ್ಯೂಬರ್ ರೀ. ಅವರ ಮತ್ತು ಅವ್ರ ಅಮ್ಮಾಗ ಅದು ಮಾಡಿಕೊಟ್ಟಿದ್ರಿ. ಎಷ್ಟು ಅನೋನ್ಯವಾಗಿ ಅವರು ತಾಯಿ ಮಗನ ಕುಡ್ಕೊಂಡೆಲ್ಲ ಮಾಡ್ಕೊಂಡು ಹೋಗಿದ್ರಪ್ಪ ಅಂತ ಹೇಳಿದ್ರೆ ಮಗಳು ಅದು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರು ಫ್ರೆಂಡ್ಸ. ನಮಗೆ ನಿಜವಾಗ್ಲೂ ಹೇಳ್ತೀನಿ ರೀ ನಾನು, ಯಪ್ಪ ನನಗೆ ನಂಬೋಕನಾಗಲಿಲ್ಲ ರೀ. ನನಗೆ ನಂಬೋಕನಾಗಲಿಲ್ಲ ನೋಡ್ರಿ. ಇವಾಗ ಮೊಮ್ಮಕ್ಕಳಿಗೆ ಈ ಮಗನ ಮದುವೆ ಮಾಡಿದ್ರು, ಮೊಮ್ಮಗನೋ ಅಥವಾ ಮೊಮ್ಮಗಳು ಅವ್ರ ಎತ್ಕೊಂಡ್ ಆಡುವಂಥದ್ದು ಅವ್ರಿಗೆಲ್ಲ ಅದು ನಮಗೆ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನ್ರಿ, ಅಷ್ಟು ಖುಷಿ ಆಕಿತ್ತು ನಮಗೆ. ಅದೆಲ್ಲ ಏನಪ್ಪ ಇದು ದೇವ್ರು ಹೆಂಗೆ ಮಾಡ್ಬಿಟ್ನಲ್ಲ ಸಣ್ಣ ವಯಸ್ಸಿನೊಳಗ ಅನ್ನೋದೊಂದು ದುಃಖ ಭಾಳ ಆಗಾಕತ್ತೈತಿ ಫ್ರೆಂಡ್ಸ. ನಿಜವಾಗ್ಲೂ ಹೇಳ್ತೀನಿ ರೀ ನಾನು, ಅಷ್ಟು ದುಃಖ ಆಗಾಕತ್ತೈತಿ ನನಗೆ. ಇರಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ. ಇದು ಯಾಕಾರ ಅವ್ರಿಗೆ ಬಂತೋ ಏನೋ ಆ ರೋಗ ಅನ್ನಂಗೆ ಅನ್ಸಾಕೈತಿ ನೋಡ್ರಿ ನಮ್ಗೆ ನಿಜವಾಗ್ಲೂ. ಅದೇನೋ ಫಸ್ಟ್ ಸ್ಟೇಜ್ನೊಳಗಿತ್ತು ಅಂತಂದ್ರೆ ತೋರಿಸಿದ್ರೆ ಜಲ್ದಿನ ಕಡಿಮೆ ಆಗುತ್ತಂತ್ರಿ. ಇವ್ರು 4 ತಿಂಗಳು ರೀ. ನನಗೆ ಅನ್ಸಿದ ಮಟ್ಟಿಗೆ ಒಂದು 3-4 ತಿಂಗಳು ಇದ್ದಿರ್ಬೇಕು ನೋಡ್ರಿ ಅವ್ರಿಗೆ ಆರಾಮಿಲ್ಲ ಅಂತೇಳಿ ಅಂದಿದ್ದು ಅಷ್ಟೇ ಕರೆ ರೀ. 4 ತಿಂಗಳದೊಳಗನ ಈ ಥರ ಬರುತ್ತೆ ಅಂತಂದ್ರೆ ಅಯ್ಯಪ್ಪ ನಂಬೋಕನಾಗಲ್ಲ. ಅವರು ಲಾಸ್ಟ್ ಸ್ಟೇಜ್ ಆಗಿದ್ದು ನೋಡ್ಬಿಟ್ನಂದ್ರಿ ಅವರು. ಅದು ಅವ್ರು ಹೌದಾ ಸುಮಾರು ಹೌದಾ ಇವರು ಅಂತೀರಿ, ಆ ಥರ ಆಗಿದಾರೆ ಅವರು. ಅಯ್ಯಪ್ಪ ಹಿಂಗೆ ಆಗ್ಬಿಟ್ಟಿದಾರಲ್ಲ ಇವರು ಅಂತೇಳಂದು. ಮತ್ತು ಅವ್ರ ಅಮ್ಮ ಅದು ಏನೊಂದು ಆಸ್ಪತ್ರೆಗೆ ಹೋಗಿದ್ದು, ಅವ್ರು ವಿಡಿಯೋ ಬಿಟ್ಟಿದ್ದು ನೋಡಿದೆ ನಾನು. ಹೋಗ್ಯಾರ ಪಾಪ ಅವರು ಅಂತ ಇಷ್ಟು ಅಳಾಕತ್ತಾರಿ. ಅಯ್ಯೋ ನೋಡ್ಬಾರ್ದು ಅಷ್ಟು ಅಳಾಕತ್ತಾರ. ಮತ್ತು ಇವರು ಸುಮಾರು ಆದ್ರೂ ಅಷ್ಟೇ ಅವ್ರ ಮಗಳಿಗೆ ಔಚ್ಕೊಂಡು ಲಾಸ್ಟ್ ಇದ್ರೊಳಗೆ ಅಳಾಕತ್ತಾರಿ. ನಮಗ ಕಣ್ಣ ನೀರು ಹೋಕವ್ರಿ ಅದನ್ನ ನೋಡಿದಂದ್ರೆ. ಯಾರಿಗೂ ಆ ಥರ ಬರಬಾರ್ದ್ರಿಪ್ಪ. ಮಕ್ಕಳಿಗೆ ಎಷ್ಟು ಸಂಕಟ ನೋಡ್ರಿ, ಈಗ ಎಷ್ಟು ಸಂಕಟ ಪಡ್ತಾರ. ಅದನ್ನಾರ ನನಗೆ ನೆನೆಸ್ಕೊಂಡೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ ರೀ, ನನಗೆ ದುಃಖನ ಬರತೈತಿ ನೋಡ್ರಿಪ್ಪ ನನಗೆ ಕರೆನ ಹೇಳ್ಬೇಕಂತ ಹೇಳಿದ್ರೆ. ನಾನಂತೂ ಆ ಭಗವಂತನಲ್ಲಿ ಆ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೀಪ, ಆ ನೋವನ್ನು ಭರಿಸುವಂಥ ಶಕ್ತಿ ಆ ಮಕ್ಕಳಿಗೆ ಕೊಡಲಿ. ಅವ್ರಿಗೆಲ್ಲ ಅದ್ರ ಮರು ಅನ್ನೋದು ಆಗ್ಲಿಪ್ಪ ದೇವ್ರೆ ಅಂತಂದು ಹೇಳಿ ಬೇಡ್ಕೊಳ್ಳೋದ್ರಿ. ಮತ್ತು ಸುಮಾ ಗೌಡ್ರ ಮನೆಯವ್ರಿಗೂ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಅಂತ ಬೇಡ್ಕೊತೀನಿ ರೀ. ಈಗ ಬರೀ ಇದ ಸ್ಟಾರ್ಟ್ ಆಗಿಬಿಟ್ಟೈತಿ ಬಿಡು ಮಮ್ಮಿ. ಶುಗರ್, ಕ್ಯಾನ್ಸರ್, ಕಾಲ್ ನೋವು, ಬರೀ ಇದ. ಇವು ಇನ್ನು ಕಾಲ್ ನೋವು, ಶುಗರ್, ಈಗ ಇವಕ್ಕಿನ್ನೂ ಔಷಧ ಅದಾವ ಅದಕ್ಕಿಲ್ಲ. ಇದು ಒಂದು ಎಂತಾದ್ ಆಯ್ತು ಏನೋ ಗೊತ್ತಿಲ್ಲಮ್ಮ. ಇದಕ್ಕೆ ಔಷಧನ ಇಲ್ಲ. ಪ್ರತಿಯೊಬ್ಬರಿಗೂ ಆಗತ್ತಿತ್ತು ಇದು ಒಟ್ಟ ಇದು ಹಿಂಗ ಸ್ಟಾರ್ಟಿಂಗ್ ಐತೈತ್ ಇದು ಯಾರಿಗಾರ ನೋಡಿ ಒಟ್ಟ ಬರೀ ಅದಾತ ಇದಾತ ಅನ್ನೋದ. ಅಯ್ಯೋ ಇದು ಆಗೈತೆ ಅಂತ ಇದಾಗೈತನಂತ, ಹಂಗಾಗೈತಿ ಹಿಂಗಾಗೈತಿ ಅಂತಂತಾರ. ಆಮೇಲೆ ಅದಾಗೈತಿ ಇದಾಗೈತಿ ಬರೀ ಇದನ್ನ ಕೇಳೋದಾಗೆ ಆಗಾಕೈತಿ ಹೊರತಾಗಿ ಆ ದೇವ್ರ ಇದಕ್ಕೊಂದು ಔಷಧ ಅಂತಂದು ಯಾರ್ದಾರ ಮನಸ್ಸಿನ ಹೊಕ್ಕ ಔಷಧ ಬೇಡ, ಕಿತ್ತದ ಹೊಸದ್ ಬಿಡ್ಬೇಕಿದು. ಇದು ರೋಗಾನ ಹೋಗ್ಬೇಕು, ಅದನ್ನ ಬೇಡ್ಕೊಳ್ಳೋದು ನಾವು. ಈ ರೋಗ ಅನ್ನೋದು ನಮ್ಮ ಇದ್ರಲಿಂತನ ಹೋಗ್ಬಿಡಕಪ್ಪ ಇದು ಅಂತ ಅನ್ನಂಗ ಅನ್ಸಕೈತ್ ನೋಡ್ರಿ. ಪಾಪ ಸಣ್ಣ ವಯಸ್ಸಿನೊಳಗ ಏನ್ ಮಾಡ್ಬೇಕು ನೋಡ್ರಿ. ಇರ್ಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ ಅನ್ನೋದೊಂದರಿ. ಇದ್ದಿದ್ರೆ ಅಂದ್ರೆ ಇನ್ನೂ ನಾವು ಅವ್ರಲಿಂದ ನಾವು ಕಲಿಯುವಂಥದ್ದು ಜಾಸ್ತಿ ಇತ್ತು. ಒಳ್ಳೊಳ್ಳೆ ಅಡುಗೆ ಮಾಡ್ತಿದ್ರಿ ಅವರು, ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಎಲ್ಲ, ಎಷ್ಟು ಚೆನ್ನಾಗಿ ಮಾತ್ರಿ ಅವ್ರು. ಅದನ್ನೆಲ್ಲ ನೋಡಾಕ ನಮಗೆ ಭಾಳ ಖುಷಿ ಅನ್ನಿಸ್ತಿತ್ತು. ಅದನ್ನ ಮಿಸ್ ಮಾಡ್ಕೊಳಕತ್ತೀವಿ ನಾವು.